ಅಪಘಾತಗಳು ಯಾವಾಗಲೂ ನಡೀತಾ ಇರ್ತದೆ ಸರ್. ಬಟ್ ನಮ್ಮ ಕೊಪ್ಪಳದಲ್ಲಿ ಸರ್ ಈವರೆಗೆ ಅಪಘಾತಗಳು. ನಮಸ್ಕಾರ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಒಂದು ಹೈವೇ ತುಂಬ ಜಾಸ್ತಿ ಬರುತ್ತೆ. ಸೊ ಅದು ಇದ್ದರೂ ಕೂಡ 2023ರಲ್ಲಿ ಟೋಟಲ್ 246 ಫೇಟಲ್ ಡೆತ್, ಆಕ್ಸಿಡೆಂಟಲ್ ಡೆತ್ ಆಗಿತ್ತು. ಸೊ 2024ರಲ್ಲಿ ಇದು ಜಾಸ್ತಿಯಾಗಿ ಅರೌಂಡ್ 272 ಫೇಟಲ್ ಡೆತ್ ಆಯಿತು. ಈ ವರ್ಷ ಸುಮಾರು 245 ಕಮ್ಮಿ ಆಗಿದೆ. ಸೊ ತುಂಬ ನಾವು ಅದಕ್ಕೆ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ, ತುಂಬ ರೆಗ್ಯುಲೇಟ್ ಮಾಡೋಕ್ಕೆ ತುಂಬ ಕೇಸಸ್ ತುಂಬ ಹಾಕಿದ್ದೀವಿ. 23ರಲ್ಲಿ ಅಂದಾಜು ಒಂದು 73,000 ಅಷ್ಟು ನಾವು ರೆಗ್ಯುಲೇಟರಿ ಕೇಸಸ್ ಹಾಕಿದ್ವಿ. 24ರಲ್ಲಿ ಕೂಡ 73,000 ಅಷ್ಟಾಗಿತ್ತು. ಈ ವರ್ಷ ಆಲ್ರೆಡಿ 83,000 ಅಷ್ಟು ನಾವು ರೆಗ್ಯುಲೇಟ್ ಮಾಡೋಕ್ಕೆ ಅಂತ IMV ಕೇಸಸ್ ಹಾಕಿದ್ವಿ. ಅದು ಅಲ್ಲದೆ 23ರಲ್ಲಿ 83 ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸ್ ಹಾಕಿದ್ರು. ಹೋದ ವರ್ಷ ಕೂಡ ನಾನೇ ಇದ್ದೆ, 356. ಈ ವರ್ಷ ಆಲ್ರೆಡಿ 370 ಅಷ್ಟು ನಾವು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಹಾಕಿದ್ವಿ. ಸುಮಾರು DD ಇದು ಲೈಸೆನ್ಸ್ ಕೂಡ ರದ್ದು ಮಾಡಿದ್ವಿ. ಎಕ್ಸಾಕ್ಟ್ಲಿ ಫಿಗರ್ಸ್ ನನ್ನ ಹತ್ರ ಇಲ್ಲ, ತುಂಬ ಲೈಸೆನ್ಸ್ ಕೂಡ ರದ್ದು ಮಾಡಿಸಿದ್ವಿ ನಾವು. ಅದು ಅಲ್ಲದೆ ನಾವು ಈ ಬ್ಯಾರಿಕೇಡ್ಸು ಮತ್ತು ರಿಫ್ಲೆಕ್ಟಿವ್ ಜಾಕೆಟ್ಸ್ ಹಾಕಿಬಿಟ್ಟು, ಆಮೇಲೆ ಕ್ಯಾಮ್ರಾಗಳು ಹಾಕಬೇಕು. ಇದು ಹಾಕಿಬಿಟ್ಟೆ DD ಕೇಸಸ್ಸು ಮತ್ತು IMV ಕೇಸ್ ಹಾಕಬೇಕು ಅಂಥೇಳಿ ನಾವು ಹಾಕ್ತಾಯಿದ್ವಿ. ಅದು ಅಲ್ಲದೆ ನಮ್ಮ ಮುನ್ರಾಬಾದ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಹೈವೇಯಲ್ಲಿ CCTV ಕೂಡ ಅಳವಡಿಸಿದ್ದೀವಿ. ಈ ವರ್ಷದಲ್ಲಿ ಸುಮಾರು 1.5 ಕೋಟಿಯಷ್ಟು ಅದು ನಾವು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ನಮ್ಮ ಮುನ್ರಾಬಾದಲ್ಲಿ ಮಾಡಿದ್ವಿ. ಇದು ಎಲ್ಲ ನಮ್ಮ ಆಕ್ಸಿಡೆಂಟ್ಸ್ ಕಮ್ಮಿ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತಾಯಿದೆ. ಅದು ಅಲ್ಲದೆ ನಾವು ಇಂಪ್ಲಿಮೆಂಟೇಷನ್ DD ಕೇಸಸ್ ಕೂಡ ಮಾಡ್ತಾಯಿದ್ದೀವಿ. ಸೊ ಈ ವರ್ಷ ಕೂಡ ಕಮ್ಮಿ ಆಗಿದೆ. ಇನ್ನೂ ನಾವು ಈ ವರ್ಷ ಇನ್ನೂ 15 ದಿನ ಇದೆ. ಸೊ ಇನ್ನೂ ಇಂಪ್ಲಿಮೆಂಟೇಷನ್ ಕೇಸಸ್ ಜಾಸ್ತಿ ಹಾಕಿಬಿಟ್ಟು ಇನ್ನೂ ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ.